ನಮಸ್ಕಾರ ಕೆಎನ್ಬಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇವತ್ತು ಮಹತ್ವದ ದಿನವಾಗಿದೆ. ಪ್ರಕರಣದ A14 ಆರೋಪಿ ಪ್ರದೋಷ್ ಸಲ್ಲಿಸಿರುವಂತ ಮಾಫಿ ಸಾಕ್ಷಿ ಅರ್ಜಿ ಕುರಿತು ಇವತ್ತು ಕೋರ್ಟಿನ ಆದೇಶ ಹೊರಬೀಳುತ್ತೆ. ಇನ್ನು ನಾನು ನಿಜ ಹೇಳ್ತೀನಿ ಅಂತ ಈಗಾಗಲೇ ಮುಂದೆ ಬಂದಿರುವಂತಹ ಆರೋಪಿ ಪ್ರದೋಷ್ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನ 59ನೇ CCH ಕೋರ್ಟ್ ವಿಚಾರಣೆ ನಡೆಸಿದ್ದು ಇವತ್ತು ತೀರ್ಪು ಪ್ರಕಟ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ಅನ್ನುವಂತ ಕುತೂಹಲ ಮೂಡಿದೆ. ಸಂಪುಟ ವಿಸ್ತರಣೆಯ ಬಳಿಕ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವುದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸವಾಲಾಗಿ ಪರಿಣಮಿಸಿದೆ. ಖಾತೆ ಹಂಚಿಕೆಯ ಸಂಬಂಧ ಡಿಕೆಶಿ ಅವರು ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ರಾತ್ರಿ ಮಾತುಕತೆ ನಡೆಸಿದ್ದಾರೆ. ನೂತನ ಸಚಿವರಿಗೆ ಯಾವೆಲ್ಲ ಖಾತೆಯನ್ನು ನೀಡಬೇಕು ಎನ್ನುವಂತ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ಇನ್ನು ಖಾತೆ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕಾಗಿಲ್ಲ ಅಂತ ಹೇಳಲಾಗ್ತಿದ್ದು ಇವತ್ತು ಖಾತೆ ಹಂಚಿಕೆಯಾಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಹಾಗೂ ಕೆಲ ಸಚಿವರ ಖಾತೆ ಬದಲಾವಣೆ ವಿಚಾರ ಇದೀಗ ಹೈಕಮಾಂಡ್ ಅಂಗಳದಲ್ಲಿದೆ. ಈ ಸಂಬಂಧ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಖಾತೆಯ ತಕರಾರು ಕುರಿತು ಚರ್ಚಿಸುವುದಕ್ಕೆ ಡಿಕೆಶಿ ಕಸರತ್ತನ್ನು ನಡೆಸಿದ್ರೂ ಕೂಡ ಭೇಟಿಗೆ ಅವಕಾಶಗಳು ಸಿಗಲಿಲ್ಲ ಅಂತ ಗೊತ್ತಾಗ್ತಿದೆ. ಆದರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಡಿಕೆಶಿ ಸುದೀರ್ಘ ಮಾತುಕತೆ ನಡೆಸಿದ್ದು ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರಂತೆ. ಅಧಿವೇಶನಕ್ಕೂ ಮುನ್ನವೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಹಾಗೂ ಕೆಲವರ ಖಾತೆ ಬದಲಾವಣೆ ಕಸರತ್ತು ಕೂಡ ಸಾಗ್ತಾ ಇದೆ. ಈ ಸಂಬಂಧ ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ಚರ್ಚೆಗಳು ನಡೀತಾ ಇವೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸ್ಥಾನ ಕೊಡಬೇಕು, ನಾವು ಕೊಡ್ತೀವಿ ಅಂತ ಹೇಳಿರುವಂತ ಡಿಕೆ ಖಾತೆ ವಿತರಣೆ ಕುರಿತು ಹೇಳಿದಂತ ಒಂದು ಪ್ರಶ್ನೆಗೆ ಅವರು ಅಧಿವೇಶನ ಆರಂಭ ಆಗಲೇ ನಾನೇ ಉತ್ತರಿಸ್ತೇನೆ ಅಂತ ಹೇಳಿದ್ರು. ಇನ್ನು ನಾಗೇಂದ್ರ ವಿಚಾರವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಎಲ್ಲಾ ರಾಜಕಾರಣಿಗಳ ಮೇಲೂ ಕೂಡ ಪ್ರಕರಣಗಳಿದೆ. ಕುಮಾರಸ್ವಾಮಿ ಅವರ ಮೇಲೆ ನಾನು ಕೂಡ ಬೇಲ್ ಮೇಲೆ ಇದ್ದೇನೆ, ಇನ್ನು ಯಡಿಯೂರಪ್ಪನವ್ರ ಮೇಲೂ ಕೂಡ ಕೇಸ್ಗಳಿದೆ ಅಂತ ಹೇಳಿದ್ದಾರೆ. ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ. ಮಹಿಳೆ ಕೋರ್ಟ್ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದ್ 2 ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಸರ್, ಈಗ ನಾಗೇಂದ್ರ ಅವರು ಖಾತೆ ಹಂಚಿಕೆ ಸಂಬಂಧ ಸರ್ ಈಗಾಗಲೇ ಸಚಿವ ಸ್ಥಾನ ನೀಡಿದೀರಾ, ಖಾತೆ ಹಂಚಿಕೆ ಬೇರೆ ಹತ್ರ ಬರ್ತಿದೆ. 3 ದಿನ, ನಾಳೆ ಮೂರೇ ದಿನ. ಎಷ್ಟು ದಿನ ಇತ್ತು ಯಡಿಯೂರಪ್ಪನವ್ರು, ಎಷ್ಟು ದಿನ ಇದ್ರು? ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಬರೋದ್ ಬಗ್ಗೆ ನೋಡಿ ಅಂತ ಹೇಳಿದೀನಿ. ಎಲ್ಲರೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ತಂದೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಅಷ್ಟೊತ್ತಿಗೆ ಬಿಡ್ರಿ ಸರ್. ನಾಗೇಂದ್ರ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಒಬ್ರೆ ಬೇಕು ಉತ್ತರ. ಖಾತೆನೆ ಕೊಡ್ಬೇಕು ಅಂತ ಹೇಳಿ, ನಾಳೆನೆ ಕೊಡ್ಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಹೋಗ್ಬೇಕು, ಅದಕ್ಕೆ ಆಗ್ತದೆ ಕೆಲಸ. ಸರ್, ಈಗ ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಜಾಮೀನು ತಗೊಂಡಿಲ್ಲ, ಡಿಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ಲ, ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾದಯಾತ್ರೆಯ 2ನೇ ದಿನದ ಕಾರ್ಯಕ್ರಮ ಇವತ್ತು ನಡೆಯಲಿದೆ. ಬಿಡದಿಯಿಂದ ಆರಂಭವಾಗಲಿರುವಂತಹ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಚಾಲನೆಯನ್ನ ಕೊಡ್ತಿದ್ದಾರೆ. ಇವತ್ತು ಸುಮಾರು 15 ಕಿಲೋಮೀಟರ್ ಪಾದಯಾತ್ರೆ ಸಾಗಲಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ಪ್ರಮುಖ ನಾಯಕರು, ಮುಖಂಡರು ಮತ್ತು ಕಾರ್ಯಕರ್ತರು ಕಾಲ್ನಡಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಹೆಜ್ಜೆ ಹಾಕಲಿರುವಂತಹ ಹಿನ್ನೆಲೆಯಲ್ಲಿ ಇಂದಿನ ಮೈತ್ರಿ ಪಾದಯಾತ್ರೆ ಮತ್ತಷ್ಟು ಬಲಗೊಂಡಿದೆ.
ಬೆಂಗಳೂರಿನ 5 ಸ್ಟಾರ್ ಹಾಗೂ 3 ಸ್ಟಾರ್ ಹೋಟೆಲ್ಗಳ ವಿರುದ್ಧ ಫುಡ್ ಸೇಫ್ಟಿ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಕಳೆದ 3 ದಿನಗಳಿಂದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಗರದ ವಿವಿಧೆಡೆ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ. ಹೊರಗಿನಿಂದ ಜಗಮಗಿಸುವಂತಹ ಹೋಟೆಲ್ಗಳ ಅಡುಗೆ ಮನೆಗಳಲ್ಲೇ ಸ್ವಚ್ಛತೆಯ ಕೊರತೆ, ಆಹಾರ ಸಂಗ್ರಹಣೆಯಲ್ಲಿ ನಿಯಮಗಳ ಉಲ್ಲಂಘನೆ ಸೇರಿದಂತೆ ಹಲವು ಲೋಪಗಳು ಎದ್ದು ಕಾಣ್ತಾ ಇದೆ. ವಾರಾಂತ್ಯದಲ್ಲೂ ಕೂಡ ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ಮುಂದುವರಿದ್ದು ಹೋಟೆಲ್ ಒಂದರ ಮೇಲೆ ನಡೆದಂತಹ ದಾಳಿಯಲ್ಲಿ 132 ಕೆಜಿ ಆಹಾರವನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ರಾಯಲ್ ಚೈನ್ ಹೋಟೆಲ್ ಸೇರಿದಂತೆ ಹಲವು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ 132 ಕೆಜಿ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಬಾತುಕೋಳಿಯ ಮಾಂಸ ಹಾಗೂ 5 ಕೆಜಿ ಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಮಡ್ರಾಸ್ ಕಿಚನ್ನಲ್ಲಿ 5 ಕೆಜಿ ಗ್ರೀನ್ ಪೀಸು, ನಂತರದಲ್ಲಿ ಗ್ರಿಲ್ಲು, ಟೆಸ್ಕಾನ್ ಹೋಟೆಲ್ನಲ್ಲಿ ಒಂದು 5 ಕೆಜಿ ಮಶ್ರೂಮ್ ಹಾಗೂ ಇನ್ನು ಸನ್ಸೆಟ್ ಹೋಟೆಲ್ನಲ್ಲೂ ಕೂಡ ಒಂದು 3 ಕೆಜಿ ಮೀನುಗಳನ್ನು ಸೀಸ್ ಮಾಡಿದ್ದಾರೆ. ಇದಲ್ಲದೆ 7 ಕೆಜಿ ಕೇಕ್ ಮತ್ತು ಆಲೂಗಡ್ಡೆ ಚಿಪ್ಸ್ ತ್ಯಾಜ್ಯಗಳನ್ನು ಕೂಡ ಅಧಿಕಾರಿಗಳು ಅವರ ಕೈಗೆ ಸಿಕ್ಕಿದೆ. ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ಆಹಾರ ಸುರಕ್ಷತಾ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಒಟ್ಟು 132 ಕೆಜಿ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಯುಬಿ ಸಿಟಿಯ 16ನೇ ಮಹಡಿಯಲ್ಲಿರುವಂತಹ ಸ್ಕೈ ಲಾಂಚ್ ಹೋಟೆಲ್ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಅಡುಗೆ ಕೋಣೆಯಲ್ಲಿ ಹಲವು ಲೋಪಗಳು ಪತ್ತೆಯಾಗಿದೆ. ಚೆಕಿಂಗ್ ವೇಳೆ ಅಡುಗೆ ಮನೆಯಲ್ಲಿ ಸ್ವಚ್ಛತೆಗಳಿಲ್ಲದೆ ಇರುವುದು ಕೂಡ ಬೆಳಕಿಗೆ ಬಂದಿದೆ. ಕೊಳೆತ ಕೋಳಿ ಹಾಗೂ ಬೀಫ್ ಮಾಂಸ, ಫಂಗಸ್ ಹಿಡಿದಂತಹ ಮಶ್ರೂಮ್ ಪತ್ತೆಯಾಗಿದ್ದು ಅವಧಿ ಮೀರಿದ ಹಾಲು ಕೂಡ ಅಡುಗೆಯ ಕೋಣೆಯಲ್ಲಿ ಸಿಕ್ಕಿದೆಯಂತೆ. ಫುಡ್ ಸೇಫ್ಟಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಸ್ಕೈ ಲಾಂಚ್ ಕಿಚನ್ಗೆ ಸೀಲ್ ಹಾಕಿ ಮುಚ್ಚಲಾಗಿದೆ. ಬೆಂಗಳೂರು ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸಾಕ್ಷರತಾ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರುವಂತಹ ಬೆನ್ನಲ್ಲೇ ಇದೀಗ ಯುಟಿ ಖಾದರ್ ಐಷಾರಾಮಿ ಹೋಟೆಲ್ಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಚೆಕ್ಕಿಂಗ್ ನಮ್ಮ ರೆಸ್ಪಾನ್ಸ್ ಅದು ಕಂಟಿನ್ಯೂ ಇರುತ್ತೆ, ನಂತರದಲ್ಲಿ ಬಹಳ ಕಡೆ ದಾಳಿ ಮಾಡಿ ಸ್ಯಾಂಪಲ್ ಅನ್ನ ಪಡೆದಿದ್ದೀವಿ ಅಂತ ಖಾದರ್ ಹೇಳಿದ್ರು. ಯಾವುದೇ ಒಂದು ಪ್ರದೇಶಕ್ಕೆ ಮಾತ್ರ ದಾಳಿ ಸೀಮಿತವಾಗಿರುವುದಿಲ್ಲ. ಪಂಚತಾರಾ ಹೋಟೆಲ್ಗಳು ತಮ್ಮ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಅಂತ ಹೇಳುವ ಮೂಲಕ ಐಷಾರಾಮಿ ಹೋಟೆಲ್ಗಳಿಗೆ ಯುಟಿ ಖಾದರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅದ್ಭುತ ಸಾಧನೆ ಮಾಡಿದಂತಹ ಭಾರತೀಯ ಕ್ರೀಡಾಪಟುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕ್ರೀಡಾಪಟುಗಳನ್ನ ತಮ್ಮ ನಿವಾಸಕ್ಕೆ ಆಹ್ವಾನಿಸಿದಂತಹ ಪ್ರಧಾನಿ ವಿಜೇತರಿಗೆ ವಿಶೇಷವಾಗಿ ಶುಭಾಶಯಗಳನ್ನ ಕೋರಿದ್ರು. ಭಾರತೀಯ ಕ್ರೀಡಾಪಟುಗಳು ಒಟ್ಟು 39 ಪದಕಗಳನ್ನ ಗೆದ್ದಿದ್ದು 13 ಚಿನ್ನ, 17 ಬೆಳ್ಳಿ ಹಾಗೂ 9 ಕಂಚಿನ ಪದಕಗಳಿಗೆ ಮುತ್ತಿಟ್ಟಿದ್ದಾರೆ. ಎಲ್ಲಾ ಕ್ರೀಡಾಪಟುಗಳನ್ನ ಅಭಿನಂದಿಸಿದಂತಹ ಮೋದಿ ಅವರು ಆಡುವವರು ಅರಳುತ್ತಾರೆ, ದೇಶ ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ದು ಭಾರತ್ ಮಾತಾ ಕಿ ಜೈ ಅನ್ನುವಂತ ಘೋಷಣೆಗಳನ್ನ ಮೊಳಗಿಸಿದ್ರು. हेलो फ्रेंड्स, दिस इज साक्षी चौधरी. आज हम सब कॉमनवेल्थ गेम्स मेडलिस्ट को हमारे ऑनरेबल पीएम सर ने बुलाया है और हमें बहुत ही प्राउड फील हो रहा है इस बात पर. हमें इनसे मिलके बहुत ही अच्छा लगा. ये बहुत ही हम्बल है. सर आप कुछ बोले. जो खेलेगा वो खिलेगा. ऑलवेज चीयर फॉर भारत. भारत माता की जय. भारत माता की जय. भारत माता की जय. हेलो. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಬಿಜೆಪಿಯ ವತಿಯಿಂದ ಇವತ್ತು ತ್ರಿವರ್ಣ ಧ್ವಜ ಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಯ ಬಳಿಯಿಂದ ತ್ರಿವರ್ಣ ಧ್ವಜ ಯಾತ್ರೆಯನ್ನು ಆರಂಭ ಮಾಡಲಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಸಚಿವ ಸ್ಥಾನಕ್ಕೆ ಹೈಕಮಾಂಡ್ಗೆ ಹಣ ಕೊಟ್ಟಿದ್ದಾರೆ ಎನ್ನುವಂತ ಚಲವಾದಿ ನಾರಾಯಣಸ್ವಾಮಿಯವರ ಆರೋಪಕ್ಕೆ ಪುಟ್ಟರಂಗ ಶೆಟ್ಟಿ ತಿರುಗೇಟನ್ನ ಕೊಟ್ಟಿದ್ದು, ಸಚಿವ ಸ್ಥಾನಕ್ಕೆ ನಾನು ₹1 ಕೊಟ್ಟಿಲ್ಲ, ನಮ್ಮ ಕೆಲಸವನ್ನ ಗುರುತಿಸಿ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಖಾತೆಯ ಹಂಚಿಕೆ ಆಗುತ್ತೆ. ಖಾತೆ ಡಿಮ್ಯಾಂಡ್ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಯಾವ ಖಾತೆಯನ್ನ ಕೂಡ ಕೇಳಿಲ್ಲ, ನಾನು ಕೊಟ್ಟ ಖಾತೆಯನ್ನ ನಿಭಾಯಿಸ್ತೀನಿ ಅಂತ ತಿಳಿಸಿದರು. ಚಲವಾದಿ ನಾರಾಯಣಸ್ವಾಮಿ ಅವರು MLC ಆಗ ಬಿಜೆಪಿಗೆ ಎಷ್ಟು ಕೊಟ್ಟಿದ್ರು, ಅವನ ವಿರೋಧ ಪಕ್ಷ ನಾಯಕರಾಗಿ ಎಷ್ಟು ಕೊಟ್ಟಿದ್ರು ಬಿಜೆಪಿಗೆ,
ಆ ಕೆಲಸ ಅವ್ರು ಮಾಡಿರ್ಬೇಕಂತ ನಮ್ಗೆ ಹೇಳ್ತಾರೆ. ನಮ್ಮ ಹತ್ರ ಯೋಗ್ಯತೆ ನಮ್ಗೆ ಕೊಡೋದು ಅಲ್ಲ. ನಾವು ನಮ್ಮ ಪ್ರಾಮಾಣಿಕವಾಗಿ ಏನು ಮಾಡಿದ್ದೀವಿ ಅಂದರೆ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅದ್ರ ಮೇಲೆ ನಮ್ಮನ್ನ ಗುರುತಿಸಿಕೊಟ್ಟಿರೋದು. ನಾವು 1 ರೂಪಾಯಿನೂ ಕೊಡೋ ಅಂಥ ಯೋಗ್ಯತೆ ನಾವು ಹೊಂದ್ಕೊಂಡಿಲ್ಲ. ಯಾವಾಗ ಹಂಚಿಕೆ ಆಗ್ಬೋದು ಸರ್ ಖಾತೆಗಳು? ಇವತ್ತು ನಾಳೆ ಆಗ್ತದೆ. ಹೌದು, ಆಗ್ತದೆ. ಇಂದು ನಾಳೆ ಆಗ್ತದೆ. ಕೋಟಿ ಕೊಡಬೇಕು. ಹಂಗಾದ್ರೆ ಚಿಲವಾದಿ ನಾರಾಯಣಸ್ವಾಮಿ ಅವರು MLC ಆಗ BJPಗೆ ಎಷ್ಟು ಕೊಟ್ಟಿದ್ರು? ಅವ್ರನ್ನ ವಿರೋಧ ಪಕ್ಷ ನಾಯಕರಾಗಿ ಎಷ್ಟು ಕೊಟ್ಟಿದ್ರು BJPಗೆ? ಕುರ್ಕುರೆಯ ಪ್ಯಾಕೆಟ್ನಲ್ಲಿ ಮಾದಕ ವಸ್ತು ಮಾರಾಟ ಮಾಡ್ತಿದ್ದ ಆರೋಪಿಯನ್ನ ಮಧ್ಯಮ ಭಾಗ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಬೋಲು ಪ್ರಜಾಪತಿ ಬಂಧಿತ ಆರೋಪಿ ಕುರ್ಕುರೆ ಪ್ಯಾಕೆಟ್ನಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳನ್ನ ತುಂಬಿ ಮಾರಾಟ ಮಾಡ್ತಿದ್ದ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಆರೋಪಿಯಿಂದ ಒಟ್ಟು 54,000 ಮೌಲ್ಯದ 6 ಕೆಜಿ ಈ ಚಾಕ್ಲೇಟ್ಗಳನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಸಂಬಂಧ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇರುವ ಬೆನ್ನಲ್ಲೇ ಸರ್ಕಾರದ ಅಧೀನದ ಸಂಸ್ಥೆಯೊಂದೇ ಫುಟ್ಪಾತ್ ಮೇಲೆ ಅಂಗಡಿ ನಿರ್ಮಿಸಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿನ ಫುಟ್ಪಾತ್ ಒತ್ತುವರಿಯನ್ನ ಮಾಡಿಕೊಂಡು ಶೆಡ್ ಅಂಗಡಿಯನ್ನ ನಿರ್ಮಿಸಿ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದ ಒತ್ತುವರಿಗಳನ್ನ ಕಳೆದೊಂದು ತಿಂಗಳಿನಿಂದ ಜಿಪಿ ಅಧಿಕಾರಿಗಳು ತೆರವುಗೊಳಿಸುತ್ತಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸರ್ಕಾರದ ಅಧೀನದಲ್ಲಿರುವಂತಹ ನಂದಿನಿ ಹಾಲಿನ ಬೂತ್ ಒಂದು ಫುಟ್ಪಾತ್ ಮೇಲೆ ತಲೆ ಎತ್ತಿ ನಿಂತಿರುವುದು ಇದೀಗ ಚರ್ಚೆಗೆ ಗ್ರಾಸವಾಗ್ತಿದೆ. ಕಳೆದ 1 ವಾರದ ಹಿಂದೆ ಲಾಲ್ಬಾಗ್ ಪಶ್ಚಿಮ ಗೇಟ್ ರಸ್ತೆಯಲ್ಲಿ ರಾತ್ರೋರಾತ್ರಿ ನಂದಿನಿ ಹಾಲಿನ ಬೂತ್ ಅನ್ನ ನಿರ್ಮಿಸಲಾಗಿದ್ದು ಸಾರ್ವಜನಿಕರು ಬಳಸಬೇಕಾದಂತಹ ಫುಟ್ಪಾತ್ ಅನ್ನೇ ಒತ್ತುವರಿ ಮಾಡಿಕೊಂಡು ಅಂಗಡಿಯನ್ನ ನಿರ್ಮಿಸಲಾಗಿದೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ತೆಗಿಬೇಕು ಅಂತ ಹೇಳಿದ್ರೆ 5 ನಿಮಿಷ ತೆಗೆದುಕೊಳ್ಳಿ. ಯಾವಾಗಲೂ ಕಾನೂನು ಬದ್ಧವಾಗಿರುವಂತ ಒಂದು ಜಾತಿಯಲ್ಲಿ ಎಲ್ಲ ಮಾಡಬೇಕು. ಈ ತರ ನೀವು ಹೇಳ್ದಂಗೆ ಮಾಡಬೇಕು. ಒಂದ್ಸರಿ ನೋಡಿದ್ದೀರಾ ನೀವು MLA ಪರ್ಮಿಷನ್ ಬೇಕು ತಾನೆ ಸರ್, ಹಿಂಗ್ ಮಾಡ್ಕೊಬೇಕಂತಿದ್ವಿ, ನೀವು ಅಭಿಪ್ರಾಯ ಕೇಳಲಿಲ್ಲ, ಅವನೇ ಬೇಡ ಅಂತಿರೋದು. ಇದನ್ನು ಓಡೋ ಜಾಗ ಎಷ್ಟೋ ಬಂದಿದೆ. ಅವ್ರು ಏನ್ ಕಲ್ತಿದ್ದಾರೆ, ಇಲ್ಲಿ ಕೊಡಕ್ ಬರಲ್ಲಪ್ಪ, ಇದು ಐತಿಹಾಸಿಕ ಜಾಗ ಬರಲ್ಲ ಅಂತ. ನೀವು ವಿತೌಟ್ ಅವ್ರ ಗಮನಕ್ಕೆ ತಂದಿರೋ ನೀವು ಮಾಡಿದ್ರೆ ಇವ್ರು ಕೊಟ್ಟಿದ್ದಾರೆ. ಹೆಂಗ್ರಿ ಕೊಡೋದು ಕರೆಕ್ಟ್? ಇನ್ನು ನಿಯಂತ್ರಣ ತಪ್ಪಿದಂತ ಮರಳು ತುಂಬಿದ್ದ ಲಾರಿಯೊಂದು ಮನೆಗೆ ನುಗ್ಗಿ ಪಲ್ಟಿಯಾದ ಘಟನೆ ಯಲಹಂಕದ ಮಾದನಹಳ್ಳಿ ಬಳಿ ಆಗಿದೆ. ಇನ್ನು ಯಲಹಂಕ ಕಡೆಗಿದ್ದ ಬರ್ತಾ ಇದ್ದ ಲಾರಿ ಏಕಾಏಕಿ ನಿಯಂತ್ರಣ ತಪ್ಪಿ ಮನೆಯ ಗೋಡೆಗೆ ಗುದ್ದಿದಂತ ಪರಿಣಾಮ ಮನೆಯ ಗೋಡೆ ಜಖಂಗೊಂಡಿದ್ದು ಲಾರಿ ಪಲ್ಟಿಯಾಗಿದೆ. ಪಲ್ಟಿಯಾದ ಲಾರಿಯಡಿ ಚಾಲಕ ಸಿಲುಕಿಕೊಂಡಿದ್ದು ಕ್ರೇನ್ ಮೂಲಕ ಲಾರಿಯನ್ನ ಮೇಲೆತ್ತಿ ಚಾಲಕನನ್ನ ರಕ್ಷಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಿದೆ. ಚಾಲಕ ನಿದ್ರೆಯ ಮಂಪರಿನಲ್ಲಿ ವಾಹನವನ್ನ ಚಲಾಯಿಸಿದ್ದೆ ಅವಘಡಕ್ಕೆ ಕಾರಣವಾಗಿರಬಹುದು ಅನ್ನುವಂಥ ಶಂಕೆಗಳು ಕೂಡ ವ್ಯಕ್ತವಾಗಿದೆ. ಖಾಸಗಿ ಬಸ್ಸು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವಂತಹ ಪರಿಣಾಮ 20ಕ್ಕೂ ಅಧಿಕ ಪ್ರಯಾಣಿಕರು ಗಾಯಗೊಂಡಿದ್ದು ಓರ್ವ ಯುವಕ ಮೃತಪಟ್ಟಿರುವಂತಹ ಘಟನೆ ಹಾವೇರಿ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಾಗಿದೆ. ಮೃತನನ್ನ 18 ವರ್ಷದ ಬಾವರ್ ಸಿಂಗ್ ರಜಪೂತ್ ಅನ್ನೋದಾಗಿ ಗುರುತಿಸಲಾಗಿದೆ. ಗೋವಾದಿಂದ ಬೆಂಗಳೂರಿಗೆ ವಾಪಸ್ ತೆರಳುತ್ತಾ ಇದ್ದಂತ ವೇಳೆಯಲ್ಲಿ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿಬಿಟ್ಟಿದೆ. ಅಪಘಾತದಲ್ಲಿ ಗಾಯಗೊಂಡಿರುವವರನ್ನ ಈಗ ಹಾವೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಘಟನಾ ಸ್ಥಳಕ್ಕೆ ಹಾವೇರಿಯ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಪಲ್ಟಿಯಾದ ಬಸ್ ಅನ್ನ ತೆರವುಗೊಳಿಸಿ ಬೇರೆ ಕಡೆ ಸ್ಥಳಾಂತರವನ್ನ ಮಾಡಿದ್ರು. ಈ ಸಂಬಂಧ ಹಾವೇರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬ್ರೇಕ್ ಫೇಲ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದ 10 ಚಕ್ರದ ಲಾರಿಯೊಂದು 100 ಅಡಿ ಆಳದ ಪ್ರಪಾತಕ್ಕೆ ಉರುಳಿರುವ ಘಟನೆ ಚಿಕ್ಕಮಗಳೂರು ಹೊರವಲಯದ ಕಡಿವೆ ಕ್ರಾಸ್ ಬಳಿ ಆಗಿದೆ. ಲಾರಿ ರಸ್ತೆಯ ಪಕ್ಕದ ತಡೆಬೇಲಿಗೆ ಡಿಕ್ಕಿ ಹೊಡೆದು ಬಳಿಕ ಮರಕ್ಕೆ ಗುದ್ದಿ ಪ್ರಪಾತಕ್ಕೆ ಹಾರಿ ಬಿದ್ದಿದೆ. ಅಪಘಾತದ ತೀವ್ರತೆಗೆ ಲಾರಿ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಚಾಲಕ ಹಾಗೂ ನಿರ್ವಾಹಕ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಕಡೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆಯಾಗಿದ್ದು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವುದು. ಓಣಂ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಕೇರಳಕ್ಕೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ 90 ಹೆಚ್ಚುವರಿ ವಿಶೇಷ ಬಸ್ಗಳ ಕಾರ್ಯಾಚರಣೆಯನ್ನು ಘೋಷಿಸಿದೆ. ಕಣ್ಣೂರು, ಎರ್ನಾಕುಲಂ, ತಿರುವನಂತಪುರ ಸೇರಿದಂತೆ ಪ್ರಮುಖ ನಗರಗಳಿಗೆ ಐಷಾರಾಮಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಕೊನೆಯ ಕ್ಷಣದ ಜನದಟ್ಟಣೆಯನ್ನು ತಪ್ಪಿಸುವುದಕ್ಕೆ ಮುಂಗಡ ಆನ್ಲೈನ್ ಬುಕಿಂಗ್ಗೆ ಸಾರಿಗೆ ಸಂಸ್ಥೆ ಅವಕಾಶವನ್ನು ಕೊಟ್ಟಿದೆ.
ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಚಾರ್ಮಡಿ ಘಾಟ್ನಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು ವಾಹನ ಸವಾರರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಕಾಡಾನೆಯ ಕೆಲಕಾಲ ಅಡ್ಡ ನಿಂತಿದೆ. ಇದರಿಂದಾಗಿ ಈ ಘಾಟ್ನಲ್ಲಿ ಸಲಗನ ನಿರಂತರವಾಗಿ ಕಾಣಿಸಿಕೊಳ್ತಿರುವುದರಲ್ಲಿ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆನೆಯ ಚಲನವಲನದ ಮೇಲೆ ನಿಗಾ ಇಟ್ಟಿರುವಂತಹ ಅರಣ್ಯ ಇಲಾಖೆ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಇಂದು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಸಾಧಾರಣ ಮಟ್ಟದಲ್ಲಿದ್ದು ನಾಗರಿಕರು ನಿರಾಳವಾಗಿ ಉಸಿರಾಡುವಂತಿದೆ. ಮುಂಗಾರು ಮಳೆಯ ಸಕ್ರಿಯತೆಯಿಂದಾಗಿ ವಾಯು ಮಾಲಿನ್ಯದ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದ್ದು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗಾಳಿಯ ಗುಣಮಟ್ಟ ಉತ್ತಮ ಸ್ಥಿತಿಯಲ್ಲಿದೆ. ಯಲಹಂಕದಲ್ಲಿ ಇದೀಗ ಐಕ್ಯೂ ನಾವು ನೋಡುವುದಾದ್ರೆ ಸುಮಾರು 52ರಷ್ಟಿದ್ದು ಅತ್ಯಂತ ಶುದ್ಧವಾದ ಗಾಳಿಗಿದೆ. ಇನ್ನು ಬಿಟಿಎಂ ಲೇಔಟ್ ಮತ್ತು ಬಸವನಗುಡಿ ಭಾಗಗಳಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಿದ್ರೂ ಕೂಡ AQI 65ರಿಂದ 69ರ ಆಸುಪಾಸಿನಲ್ಲಿದೆ. ಕುಂದಲಹಳ್ಳಿ ಮತ್ತು ಐಟಿ ವಲಯ ಇಲ್ಲಿ ವಾಯು ಸೂಚ್ಯಂಕ ಸುಮಾರು 55ರಷ್ಟಿದ್ದು ಗಾಳಿಯಲ್ಲಿನ ಮಾಲಿನ್ಯಕಾರಕ ನಿಯಂತ್ರಣದಲ್ಲಿದೆ. ಜುಲೈನಲ್ಲಿ ಬರಬೇಕಾಗಿದ್ದಂಥ ಮಳೆ ಆಗಸ್ಟ್ನಲ್ಲೇ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಕರ್ನಾಟಕದಾದ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದೆ. ಆಗಸ್ಟ್ 13ರವರೆಗೆ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ವಿವಿಧ ಜಿಲ್ಲೆಗಳಿಗೆ ಸಾಧಾರಣದಿಂದ ಹಗುರ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಈ ಹೆಚ್ಚಿನ ಸ್ಥಳಗಳಲ್ಲಿ ಆಗಸ್ಟ್ 10 ಮತ್ತು 11ರಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಆಗಸ್ಟ್ 12 ಮತ್ತು 13ರಂದು ಈ ಜಿಲ್ಲೆಗಳ ಬಹುತೇಕ ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದ ನಾಯಕರ ಬೀದಿ ಮಾರಮ್ಮ ದೇವಾಲಯದ ಬಳಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲ ನಿವಾಸಿಗಳಲ್ಲಿ ಆತಂಕ ಮೂಡಿದೆ. ಚಿರತೆಯನ್ನ ಕಂಡ ಸ್ಥಳೀಯರು ಕೂಡಲೇ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಚಿರತೆಯ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲಿ ಬೋನನ್ನ ಇರಿಸಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಚಿರತೆಯ ಚಲನವಲನದ ಮೇಲೆ ನಿಗಾವನ್ನ ಇಡಲಾಗಿದೆ. ಚಿರತೆ ಸೆರೆ ಸಿಗುವವರೆಗೂ ಕೂಡ ಸ್ಥಳೀಯರು ಹಾಗೂ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ತರಬೇತಿ ವಿಮಾನ ಅಪಘಾತಕ್ಕೀಡಾಗಿದೆ. ಸುಮಾರು 7 ತಿಂಗಳ ಹಿಂದೆ ಆಗಿನ ಉಪಮುಖ್ಯಮಂತ್ರಿಯಾಗಿದ್ದಂಥ ಅಜಿತ್ ಪವಾರ್ ಅವರಿಗಿದ್ದಂಥ ಈ ವಿಮಾನ ಅಪಘಾತ ಆಗಿರುವಂಥ ಸ್ಥಳ ಏನಿದೆಯಲ್ಲ, ಅಸುನಿಗಿದ ಅದೇ ಸ್ಥಳದಲ್ಲಿ ದುರ್ಘಟನೆ ಆಗಿಬಿಟ್ಟಿದೆ. ಈಗ ಮತ್ತೆ ಖಾಸಗಿ ಕಂಪನಿಯೊಂದು ನಿರ್ವಹಿಸ್ತಾ ಇದ್ದಂಥ ತರಬೇತಿ ವಿಮಾನವು ಪುಣೆಯ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೆ ಈಡಾಗ್ಬಿಟ್ಟಿದೆ. ಇನ್ನು ಈಗಾಗಲೇ ವಿಮಾನದಲ್ಲಿದ್ದಂತಹ 2 ಪೈಲಟ್ಗಳಿಗೆ ಯಾವುದೇ ಗಾಯಗಳಾಗಿಲ್ಲ. ವಿಮಾನಕ್ಕೆ ಸಣ್ಣ ಪುಟ್ಟ ಹಾನಿಯಾಗಿದೆ ಅನ್ನೋದು ಗೊತ್ತಾಗಿದೆ. ನೀಟ್ ಪ್ರಶ್ನಾಪತ್ರಿಕೆ ಸೋರಿಕೆ ಪ್ರಕರಣದ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಬಿಗಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಿಂದೆ ಈಗಾಗಲೇ ಪ್ರಮುಖವಾಗಿ ಅಧಿಕಾರವನ್ನು ಇತ್ತೀಚೆಗಷ್ಟೇ ವಹಿಸಿಕೊಂಡ್ರು. ಇದೀಗ ನವದೆಹಲಿಯಲ್ಲಿ NTA ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆ ಸರಳಗೊಳಿಸುವುದು ಮತ್ತು ಬಹಳಷ್ಟು ಕಟ್ಟುನಿಟ್ಟಿನಲ್ಲಿ ಮಾಡೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಯಿತು. ಅಲ್ಲದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಮತ್ತಷ್ಟು ಬಲಪಡಿಸುವಂತೆ ವಿದ್ಯಾರ್ಥಿಗಳ ದೂರುಗಳಿಗೆ ತಕ್ಷಣವೇ ಸ್ಪಂದಿಸಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಯನ್ನು ಆಲಿಸಿಕೊಳ್ಳಬೇಕು, ಜೊತೆಗೆ ಪಾರದರ್ಶಕ ಮತ್ತು ವಿಶ್ವಾಸಾರ್ಹತೆ ಮತ್ತಷ್ಟು ಹೆಚ್ಚಿಸಬೇಕು ಅಂತ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇವಿಷ್ಟೇವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.